ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ನಾನು 6 o'clock ಶುರು ಮಾಡ್ತಾ ಇದ್ದೀನಿ. ಸೊ ತುಂಬ ಜನ ಸ್ಕಾರ್ಫ್ ಹಾಕೊಳ್ಳಿ, ಜಾಕೆಟ್ ಹಾಕೊಳ್ಳಿ, ನೀವು ಯಾಕೆ ಹಾಕೊಳ್ಳಲ್ಲ, ಹಾಗೆ ಇರ್ತಿರಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ರಿ. ಅಂದರೆ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಅಂತಲ್ಲ. ಆ್ಯಕ್ಚುಲಿ ನಮ್ಮ ಮನೇಲಿ ಎಷ್ಟು ಸೆಕೆ ಆಗುತ್ತೆ ಅಂದರೆ ಲಿಟಲ್ಲಿ ಬೇರೆಯವ್ರಿಗೆ ಸೆಕೆ ಆಗುತ್ತೋ ಬಿಡುತ್ತೋ, ನನಗಂತೂ ಈ ರೂಮಲ್ಲಿ ಫುಲ್ ಒಂಥರ ಸ್ವೆಟ್ಟಿಂಗ್ ಫೀಲೇನೇ. ಇವಾಗಲೂ ನೀವು ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ನಾನು ಎಷ್ಟು ಸ್ವೆಟ್ಟಿಂಗ್ ಆಗ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ಅದು ಗೊತ್ತಿಲ್ಲ ನನಗೆ, ಬಿಕಾಸ್ ಇಂಜೆಕ್ಷನ್ ಪವರ್ ಆಗಿರ್ಬೋದು, ಮೆಡಿಸಿನ್ ಪವರ್ ಆಗಿರ್ಬೋದು, ಇನ್ನು ನಮ್ಮ ಬಾಡಿಯಲ್ಲಿ ಹಾಗೆ ಇರುತ್ತೆ. ಅದಕ್ಕೆ ಹಂಗೆ ಅನಿಸುತ್ತೆ ಅಂತ ಅನಿಸುತ್ತೆ. ಇನ್ನು ಇದನ್ನೆಲ್ಲ ಕಟ್ಕೊಂಡ್ಬಿಟ್ಟೆ ಅಂತಂದರೆ ಸುಸ್ತಾಗೋ ಥರನೇ ಫೀಲ್ ಆಗುತ್ತೆ, ಅದಕ್ಕೆ ಹಾಕ್ಕೊಳ್ಳಲ್ಲ. ಸೊ ಆವಾಗಲೇ ಸ್ನಾನ ಎಲ್ಲ ಆಗಿ ನಾನು ರೆಡಿ ಆಗಿಬಿಟ್ಟು ಕೂತಿದ್ದೆ. ಹಾಗೆ ಜಾಕೆಟ್ ಎಲ್ಲ ಹಾಕ್ಕೊಂಡಿದ್ದೆ. ನಾನು ಹಾಸ್ಪಿಟಲ್ಗೆ ಸ್ವಲ್ಪ ಹೋಗಬೇಕಿತ್ತು. ಇವತ್ತು ನಂದು ಬ್ಯಾಂಡೇಜ್ ರಿಮೂವ್ ಮಾಡ್ತೀನಿ ಅಂತ ಹೇಳಿದರು. ಆಪ್ರೇಷನ್ ಆಗಿತ್ತಲ್ಲ, ಅದ್ರದ್ದು ಬ್ಯಾಂಡೇಜ್ ರಿಮೂವ್ ಮಾಡ್ತೀವಿ, 15 days ಬನ್ನಿ ಅಂತ ಹೇಳಿದರು. ಸೊ ಓಕೆ ಅಂತ ಅಂದ್ಬಿಟ್ಟು ಹೋಗೋಣ ಅಂತ ರೆಡಿ ಆಗಿದೆ. ಮ್ಯಾಮ್ ಬಂದು 7 o'clock ಸಿಗ್ತೀನಿ ಅಂತ ಹೇಳಿದ್ರು. ನಾನು ವಿಷು ಹೋಗ್ಬೇಕಂತ ರೆಡಿ ಆದ್ವಿ 6 o'clock. ಬಟ್ ಮ್ಯಾಮ್ ರಿಮೂವ್ ಮಾಡಬೇಕು ಆ್ಯಂಡ್ ನೋಡ್ಬೇಕು ಹೆಂಗಾಗಿದೆ ಗಾಯ ಅಂತ ಹೇಳಿದ್ರಲ್ಲ, ಅದಕ್ಕೆ ಪಾಪು ಮಲಗಿದ್ದಾನೆ. ಆ್ಯಕ್ಚುಲಿ ಅವನ್ನ ಕರ್ಕೊ ಹೋಗ್ತಾ ಇರಲಿಲ್ಲ. ಮಮ್ಮಿ ಪಾಪ ಎಲ್ಲ ಮನೆಯಲ್ಲೇ ಇರ್ತಾಯಿದ್ರು, ಬುಜ್ಜಿ ಮಮ್ಮಿ ಪಾಪ ಎಲ್ಲ. ನಾನು ವಿಷು ಇಲ್ಲೇ ಅಲ್ವಾ ನಿಯರ್, ಹೋಗಿ ಬಂದುಬೇಡ ಅಂತ ಅಂದ್ಕೊಂಡ್ವಿ. ಆಮೇಲೆ ಹೋಗೋಣ 7 o'clock ಅಂತ ಸುಮ್ಮನೆ ಅದೇ. ತುಂಬ ಜನ ಕೇಳ್ತಾಯಿದ್ರಿ, ನಿಮಗೆ ನಾರ್ಮಲ್ ಡೆಲಿವರಿನಾ, ಸಿ ಸೆಕ್ಷನ್ನ, ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಆಯಿತಾ, ಏನಕ್ಕೆ ಏನು ಕೇಳಿದ್ರು ನೀವು ಆನ್ಸರ್ ಮಾಡ್ತಿಲ್ಲ, ಏನಾಯಿತು ಅಂತ. ಏನೂ ಆಗಿಲ್ಲ. ಆ್ಯಕ್ಚುಲಿ ನನಗೆ ಸ್ವಲ್ಪ ಟೈಮ್ ಬೇಕಿತ್ತು. ಸುನಿಲೆಲ್ಲ ಇದ್ದರು. ಸೊ ವಿಡಿಯೋಸ್ ಎಲ್ಲ ಅವ್ರ ಜೊತೆ ವ್ಲಾಗಲ್ಲಿ ತೋರಿಸ್ತಾ ಇದ್ದೆ, ಹಿಂಗಿರ್ತಾಯಿತ್ತು. ಫ್ರೀ ಆದಮೇಲೆ ಹೇಳೋಣ ಅಂತ ಅಂದ್ಬಿಟ್ಟು ನಾನು ಡಿಸೈಡ್ ಮಾಡಿ ಸುಮ್ಮನೆ ಆಗಿದ್ದೆ. ಇವಾಗಂತೂ ಹೆಂಗಾಗಿದೆ ಅಂತಂದರೆ ವ್ಲಾಗ್ನ ಮಾರ್ನಿಂಗಿಂದನೂ ಕಂಟಿನ್ಯೂಸ್ ನಿಜವಾಗ್ಲೂ ಮಾಡೋಕ್ಕಾಗಲ್ಲ ಪಾಪು ಇಟ್ಕೊಂಡು. ನಾನು ಅಂದ್ಕೊಂಡೆ ಅವ್ನು ಸ್ಟಾರ್ಟಿಂಗ್ ಒಂದು 3-4 days ಅಳ್ತಾ ಇರಲಿಲ್ಲ. ಅಂದರೆ ಆರಾಮಾಗಿ ನಿದ್ದೆ ಮಾಡ್ತಿದ್ದ, ಬೆಳಗ್ಗೆ ಸಂಜೆ ಎಲ್ಲ ನಿದ್ದೆ ಮಾಡ್ತಿದ್ದ. ನಾನು ಅಂದ್ಕೊಂಡೆ ನಮ್ಮ ಬುಜ್ಜಿ ಥರನೇ ಇವನು ಆರಾಮಾಗಿ ನಿದ್ದೆ ಮಾಡ್ತಾನಪ್ಪ, ಏನಿಲ್ಲ, ನಾನು ಆರಾಮಾಗಿ ನನ್ನ ಕೆಲಸಗಳನ್ನ ಮಾಡ್ಕೊಂಡು ರೆಸ್ಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಹೋಗ್ತಾ ಗೊತ್ತಾಯಿತು, ಬೆಳಿಗ್ಗೆ ಎಲ್ಲ ಚೆನ್ನಾಗಿ ನಿದ್ದೆ ಮಾಡ್ಕೋತಾನೆ. ನೈಟು 9:30-10 ಗಂಟೆಗೆ ಎದ್ದ ಅಂತಂದರೆ ಮಿಡ್ನೈಟ್ 12:30-1 ಆಟ ಆಡ್ತಾ ಇರ್ತಾನೆ, ಅಳ್ತಾನೆ. ನಾನು ಮಲ್ಕೊಳ್ಳೋಂಗಿಲ್ಲ, ಅವನನ್ನೇ ನೋಡ್ತಾ ಅವನನ್ನೇ ಮಾತಾಡಿಸ್ತಾ ಇರಬೇಕು. ಮಾತಾಡ್ಸಿಲ್ಲ ಅಂತಂದರೆ ಅಳ್ತಾನೆ, ಆಟಾಡಿಸಿಲ್ಲ ಅಂದರೆ ಅಳ್ತಾನೆ. ಸೊ ನನಗೂ ರೆಸ್ಟ್ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ಮಾರ್ನಿಂಗ್ ಹೆಂಗಾಗುತ್ತೋ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಾನು ಮಲ್ಕೊಬಿಡ್ತೀನಿ ಇವನ ಜೊತೆ. ಸೊ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇವತ್ತು ನೋಡಿ 6 o'clock ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಮಕ್ಕಳನ್ನ ಸಾಕೋದಂತೂ ಸಿಕ್ಕಾಪಟ್ಟೆ ಕಷ್ಟನಪ್ಪ. ಎಷ್ಟು ನೋಡ್ಕೋಬೇಕು ಅಂದರೆ ಜಾಸ್ತಿ ಅಳಲ್ಲ. ಅದು ನನ್ನ ಖುಷಿ, ನನ್ನ ಪುಣ್ಯ. ಅಳಕ್ಕೆ ಶುರು ಮಾಡ್ದ ಅಂತಂದ್ರಂತೂ ನಿಜ ಕೂತ್ಕೊಂಡು ನಾವು ಜೊತೆಗೆ ಅಳಬೇಕು, ಹಂಗೆ ಅಳ್ತಾನೆ. ಏನೂ ಮಾಡೋಂಗಿಲ್ಲ. ಮಕ್ಕಳನ್ನ ಒಂದು 3 monthsವರೆಗೂ ಹಾಗೆ ಹೊಲ್ಕೊಳ್ಳಲ್ಲ, ಕರೆಕ್ಟಾಗಿ ಇರುತ್ತಲ್ವ, ಚೆನ್ನಾಗಿ ನೋಡ್ಕೋಬೇಕು. ಸೊ ಪಾಪುದೇನು ಚೆಕಪ್ ಇಲ್ಲ, ಅವನಿಗೆ 1.5 month ವ್ಯಾಕ್ಸಿನ್ಗೇನೇ ಹೇಳಿರೋದು. ಇನ್ನು ಇವನಿಗೆ ಡ್ರಾಪ್ಸ್ ಎಲ್ಲ ಕೊಟ್ಟಿದ್ದಾರೆ, A to Z ಡ್ರಾಪ್ಸು ಮತ್ತು ವಿಟಮಿನ್ D3 ಡ್ರಾಪ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದನ್ನು ರೆಗ್ಯುಲರಾಗಿ ಹಾಕಿ ಅಂತ. ಅದು ಮಾಮೂಲಿ ಮಕ್ಳಿಗೆ 1 yearವರೆಗೂ ಮತ್ತು A to Z 3 monthsವರೆಗೂ ಹಾಕಕ್ಕೆ ಕೊಡ್ತಾರೆ. ಇನ್ನು ನೀವು ಎಲ್ಲ ಕೇಳ್ತಿದ್ದ ಪ್ರಶ್ನೆ ಬಂದು ಸಿ ಸೆಕ್ಷನ್ನ ಇಲ್ಲ ನಾರ್ಮಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳಿದೆ, ನನಗೆ ನಾರ್ಮಲ್ ಆಗೋ ಚಾನ್ಸಸ್ ಇದ್ರೂ ನಾರ್ಮಲ್ ಮಾಡಿಸ್ಕೊಳ್ಳೋಂಗಿಲ್ಲ. ಬಿಕಾಸ್ ನನಗೆ ವಾಟರ್ ಲೆವೆಲ್ ಕಮ್ಮಿ ಆಗಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಮುಂಚಾಗಿನೇ ಡೇಟ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನನಗೆ ನಾರ್ಮಲ್ ಡೆಲಿವರಿ ಏನಾಗಿಲ್ಲ, ಆಗಿರೋದೇ ಸಿ ಸೆಕ್ಷನ್. ಆದ್ದರಿಂದ ನನಗೆ ಸಿ ಸೆಕ್ಷನ್ ಆಗಿರೋದ್ರಿಂದ ಈ ಥರ ಬಾಡಿಯಲ್ಲಿ ಸ್ವೆಟ್ಟಿಂಗ್ ಆಗೋದು, ನನಗೆ ಸಿಕ್ಕಾಪಟ್ಟೆ ಸೆಕೆ ಫೀಲು, ಮತ್ತು ಇಂಜೆಕ್ಷನ್ಸ್ ಪವರು ಅದೆಲ್ಲ ಹೇಳ್ದೆ ಅಲ್ವಾ. ಅಯ್ಯಪ್ಪ, ಅದು ಹೀಟ್ ಹೆಂಗೆ ಬಾಡಿಲಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಅಂತಂದರೆ ನಿಜವಾಗ್ಲೂ ಫಸ್ಟ್ ಪ್ರೆಗ್ನೆನ್ಸಿಗೂ ಸೆಕೆಂಡ್ ಪ್ರೆಗ್ನೆನ್ಸಿಗೂ ಕಂಪೇರ್ ಮಾಡಿದ್ರೆ ಈ ಪ್ರೆಗ್ನೆನ್ಸಿ ತುಂಬಾ ಚೆನ್ನಾಗಿದೆ. ಆದರೆ ಬಾಡಿಯಲ್ಲಿ ಆಗ್ತಾಯಿರೋ ವೇರಿಯೇಷನ್ಸ್ ಅಂತೂ ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಆ ಥರ ಏನೂ ಇರಲಿಲ್ಲ. ಸೊ ನನಗಾಗಿರೋದು ಸಿ ಸೆಕ್ಷನ್ ಆಯಿತು. ಆ್ಯಂಡ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ನು ಆಯಿತಾ ಅಂತ ಕೇಳಿದ್ದೀರಾ ತುಂಬ ಜನ. ಹೌದು, ಫ್ಯಾಮಿಲಿ ಪ್ಲ್ಯಾನಿಂಗ್ ಕೂಡ ಆಪ್ರೇಷನ್ ಕೂಡ ಅಲ್ಲೇನೇ ಆಯಿತು. ಅಂದರೆ ಸಿ ಸೆಕ್ಷನ್ ಆಗಿರೋರಿಗೆ ಸೆಕೆಂಡ್ ಬೇಬಿಗೆ ಕೇಳಿಬಿಟ್ಟು, ಅಂದರೆ ನಾವೇ ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ಮಾಡ್ತಾರೆ. ಅವರೇ ಮಾಡಲ್ಲ. ನಾವು ಮುಂಚೆನೇ
ಅಂದರೆ ಎಲ್ಲ ಏನು ಆಪ್ರೇಷನ್ಸ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿರ್ತೀವಲ್ಲ ಡಾಕ್ಟರ್ ಜೊತೆ, ಆವಾಗಲೇ ಕಂಪ್ಲೀಟಾಗಿ ಏನು ಸಿ ಸೆಕ್ಷನ್ ಮತ್ತು ಫ್ಯಾಮಿಲಿ ಪ್ಲ್ಯಾನಿಂಗ್ ಎರಡೂ ಆಗಬೇಕು ಅಂತ ಅವ್ರಿಗೆ ಹೇಳಿದ್ರೆ ಅವ್ರು ಆಪ್ರೇಷನ್ ಮಾಡ್ತಾರೆ, ಇಲ್ಲಾಂದರೆ ಮಾಡೋದಕ್ಕೆ ಹೋಗಲ್ಲ. ಸೊ ನನ್ನ ಸಿ ಸೆಕ್ಷನ್ ಜರ್ನಿ ಅನ್ನೋದಕ್ಕಿಂತ ನನ್ನ ಡೆಲಿವರಿ ಜರ್ನಿ ಹಿಂಗಾಗತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೀರಿಯಸ್ಲಿ ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನನ್ನ ಮಗನದಲ್ಲಿ ಅನಸ್ತೇಷಿಯಾ ಕೊಟ್ಟಾದಮೇಲೆ ನನಗೆ ಸ್ವಲ್ಪನೂ ಪ್ರಜ್ಞೆ ಹೋಗಿರಲಿಲ್ಲ. ಅವನು ಆಪ್ರೇಷನ್ ಎಲ್ಲ ಮಾಡಿ ಅವನನ್ನು ಡಾಕ್ಟರ್ ಎತ್ಕೊಂಡು ಶೈಲು ಗಂಡು ಮಗು ಕಣೆ ಅಂತ ಹೇಳಿಬಿಟ್ಟು ನಂಗೆ ತೋರಿಸೆ ಎಲ್ಲ ತೊಗೊಂಡೋಗಿ ಕೊಟ್ಬಿಟ್ಟಿದ್ರು. ಇನ್ನು ಇವಂದ್ರಲ್ಲೂ ಸೇಮ್ ಥಿಂಗ್ ನಾನು ಹಾಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅನಸ್ತೇಷಿಯಾ ಕೊಟ್ಟು ನಮಗೆ ಅದು ಆಪ್ರೇಷನ್ ಮಾಡೋಕ್ಕೂ ಮುಂಚೆ 5 ಮಿನಿಟ್ ಬ್ಲೈಂಡ್ ಫೋಲ್ಡ್ ಮಾಡ್ತೀವಿ ಶೈಲು, ಆ್ಯಂಡ್ ಆಫ್ಟರ್ ತೆಗಿತೀವಿ, ಏನು ವರಿ ಮಾಡಬೇಡಿ ಅಂತ ಹೇಳಿದ್ರು. ಬಟ್ ನನಗೆ 5 ಮಿನಿಟ್ ಅಂತ ಬ್ಲೈಂಡ್ ಫೋಲ್ಡ್ ಮಾಡಿದ ತಕ್ಷಣ ನನಗೆ ಫುಲ್ ಅನ್ಕಾನ್ಷಿಯಸ್, ನನಗೆ ಸ್ವಲ್ಪನೂ ನಿದ್ರೆ ಅಂದರೆ ಎಚ್ಚರ ಇಲ್ಲ ಸ್ವಲ್ಪನೂ. ನನಗೆ ಯಾವಾಗ ಮತ್ತೆ ಎಚ್ಚರ ಆಗಿದ್ದು ಅಂತ ಅಂದರೆ ಪಾಪು ಎಲ್ಲನೂ ತೆಗೆದು ಅವರು ಪಾಪು ಎಲ್ಲನೂ ಏನು ರೆಡಿ ಮಾಡಿ ಕರ್ಕೊಂಡು ಬಂದು ನನಗೆ ಲಾಸ್ಟು ಸ್ಟಿಚಿಂಗ್ ಆಗೋ ಮೂಮೆಂಟಲ್ಲಿ ನನಗೆ ಎಚ್ಚರ ಆಯಿತು. ಆವಾಗ ಡಾಕ್ಟರ್ ಇನ್ನು ನನಗೆ ತೋರಿಸ್ದೇ ಮನೇಲಿ ತೋರಿಸೋದು ಬೇಡ ಬೇರೆಯವ್ರಿಗೆ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿ ನನಗೆ ಅನಸ್ತೇಷಿಯಾ ಪವರೆಲ್ಲ ಹೋಗಿ ನನ್ನ ಎಚ್ಚರ ಆದಮೇಲೆ ಪಾಪನ ಫುಲ್ ರೆಡಿ ಮಾಡ್ಕೊಂಡು ಬಂದು ನಾವೇನೇನು ಬಟ್ಟೆ ಕೊಟ್ಟಿದ್ವಿ ಎಲ್ಲ ಹಾಕ್ಕೊಂಡು ಬಂದು ತೋರಿಸಿದ್ರು. ಅದು ನೋಡಿ ಏನೋ ಒಂಥರ ನನಗೆ ಖುಷಿ ಆಯಿತು ಅಷ್ಟೇ. ಬಟ್ ಆಮೇಲೆ ನನಗೆ ಡಿಸಪಾಯಿಂಟು ಆಯಿತು. ನನ್ನ ಮಗನ ಅನಸ್ತೇಷಿಯಾ ಕೊಟ್ಟ ತಕ್ಷಣ ನಾನು ಇದಕ್ಕೆ ಹೋಗಲ್ಲ, ಅನ್ಕಾನ್ಷಿಯಸ್ಗೆ ಅಂದ್ಕೊಂಡಿದ್ದೆ. ಬಟ್ ಅನ್ಕಾನ್ಷಿಯಸ್ ಆಗ್ಬಿಟ್ನಲ್ಲ ಅಂತ ಅದು ಸ್ವಲ್ಪ ಬೇಜಾರಿತ್ತು. ಅಂದರೆ ಮಾತಾಡ್ಸ್ಕೊಂಡೇನೆ ಅವರು ಆಪ್ರೇಷನ್ ಮಾಡ್ತಾರೆ. ಫಸ್ಟ್ ಡೆಲಿವರಿಯಲ್ಲೂ ಕೂಡ ನನಗೆ ಹಾಗೆ ಮಾಡಿದ್ದು, ಮಾತಾಡ್ಸ್ಕೊಂಡೇನೆ ಡೆಲಿವರಿ ಮಾಡ್ತಾರೆ. ಇಲ್ಲ ನಮಗೆ ಭಯ ಇದೆ ಅಂತ ಅಂದರೆ ಅವರು ಹೇಳ್ತಾರೆ ಡಾಕ್ಟರ್, ಅನ್ಕಾನ್ಷಿಯಸ್ ಆಗೋ ಥರನೂ ಇಂಜೆಕ್ಷನ್ನ ಮಾಡ್ತೀವಿ ನಾವು ಅಂತ ಅಂದ್ಬಿಟ್ಟು. ಬಟ್ ನನಗೆ ಗೊತ್ತಿಲ್ಲ, ಆಯಿತು. ಆ್ಯಂಡ್ ಅಲ್ಲೇ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಕೂಡ ಆಯಿತು, ಇಷ್ಟ ಆಯಿತು. ಬಟ್ ನನಗೇನು ಅಂತಂದರೆ ನಾನು ಅನ್ಕಾನ್ಷಿಯಸ್ ಆಗೋದ್ನಲ್ಲ, ನಾನು ನೋಡಬೇಕಿತ್ತು ನನ್ನ ಮಗ ಹತ್ತಾಗ. ಅದು ತಗೊಂಡ ತಕ್ಷಣ ಮಗು ಅಳುತ್ತಲ್ವ, ಆವಾಗ ಎಲ್ಲರಿಗೂ ಏನು ಮಾಡ್ತಾರೆ ಅಂತಂದರೆ ಮಗು ಹುಟ್ಟಿದ ತಕ್ಷಣ ತಗೊಂಡು ಬಂದು ಹಿಂಗೆ ಕೆನೆ ಹತ್ರ ಇಟ್ಟು ಫಸ್ಟ್ ಕೀಸ್ನ ಮಾಡಿಸ್ತಾರೆ. ನಿಜವಾಗ್ಲೂ ಹಾಸ್ಪಿಟ್ಲಲ್ಲಿ ಹಂಗೆ ಹೇಳಿದರು, ಫಸ್ಟ್ ಕೀಸ್ ನೀವೇ ಮಾಡ್ತೀರಾ ಮಗುಗೆ ಅಂತ. ಆ್ಯಂಡ್ ಫಸ್ಟ್ ಕೀಸ್ ನಾನೇ ಮಾಡಿದ್ದು ಅವನಿಗೆ, ನಾನು ಎಚ್ಚರ ಆದಮೇಲೆ. ಬಟ್ ಆ ಮೂಮೆಂಟಲ್ಲಿ ನಾನು ಎಚ್ಚರ ಇರಬೇಕಿತ್ತು ಅಂತ ಅನ್ನಿಸ್ತು. ಬಟ್ ಏನೂ ಮಾಡೋಂಗಿಲ್ಲ, ನಮ್ಮ ಬಾಡಿ ಸಪೋರ್ಟ್ ಮಾಡಬೇಕು ಅದಕ್ಕೆಲ್ಲ. ನನಗೆ ಎಷ್ಟು ಸ್ವೆಟ್ಟಿಂಗ್ ಆಗ್ತಿದೆ ಅಂದರೆ ನಿಜವಾಗ್ಲೂ ಮಾತಾಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್, ಅಷ್ಟು ಸ್ವೆಟ್ಟಿಂಗ್ ಆಗ್ತಿದೆ. ನೀವು ನಂಬಲ್ಲ ಅಂದರೆ ಎಲ್ಲರೂ ಬಾಡಿನೂ ಒಂದೇ ಥರ ಅಡ್ಜಸ್ಟ್ ಆಗಲ್ಲ ಎಲ್ಲದಕ್ಕೂ. ಸೊ ಆಯಿತು, ಫೈನಲಿ ನನ್ನ ಡೆಲಿವರಿ ಸ್ಟೋರಿಯಲ್ಲಿ ಸಿ ಸೆಕ್ಷನ್ ಆಪ್ರೇಷನ್ ಆಯಿತು. ಆ್ಯಂಡ್ ಫ್ಯಾಮಿಲಿ ಪ್ಲ್ಯಾನಿಂಗ್ದು ಆಯಿತು. ಇವಾಗೇನಿಲ್ಲ, ನಾರ್ಮಲಾಗಿ ಇದ್ದೀನಿ. ಸ್ವಲ್ಪ ಪೇಯ್ನ್ ಅಂತೂ ಇದ್ದೇ ಇರುತ್ತೆ, ಪೇಯ್ನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಅಂದರೆ ರೆಸ್ಟ್ ಮಾಡಬೇಕು. ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ, ಆ ಟ್ಯಾಬ್ಲೆಟ್ಸ್ ಎಲ್ಲ ನಾನೇನು ರೆಗ್ಯುಲರಾಗಿ ಏನು ತೊಗೊಂಡಿಲ್ಲ. ಹಾಸ್ಪಿಟಲಲ್ಲಿ ಎಷ್ಟು ತೊಗೊಂಡೆ ಅಷ್ಟೇನೆ. ಅದನ್ನು ಬಿಟ್ಟರೆ ಇವಾಗೇನು ನಾನು ತೊಗೊಂಡಿಲ್ಲ. ಮನೆಗೆ ಬಂದಮೇಲೆ ಸ್ವಲ್ಪ ಪೇಯ್ನ್ ಇತ್ತು ಅಂತ ಒಂದೇ ಒಂದು ಟ್ಯಾಬ್ಲೆಟ್ ತೊಗೊಂಡಿದ್ದೆ. ಅದು ಸೊ ಅಷ್ಟು ಬಿಟ್ಟರೆ ಏನು ಸದ್ಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ನಾನು ಟ್ಯಾಬ್ಲೆಟ್ಸನ್ನು ತೊಗೋತಾ ಇಲ್ಲ. ಅದನ್ನು ಬಿಟ್ಟರೆ ನನಗೆ ಕ್ಯಾಲ್ಶಿಯಮ್ ಮತ್ತು ಐರನ್ ಟ್ಯಾಬ್ಲೆಟು ಮಿನಿಮಮ್ 6 ಮಂತ್ ತೊಗೊಳ್ಳಿ, ಆಗಲಿಲ್ಲ ಅಂತಂದರೆ 3 ಮಂತ್ಸ್ ಆದರೂ ಕಂಟಿನ್ಯೂಸ್ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಐರನ್ ಕ್ಯಾಲ್ಶಿಯಮ್ ಟ್ಯಾಬ್ಲೆಟು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಸೊ ಅದನ್ನು ಕಂಟಿನ್ಯೂ ಮಾಡಿದ್ದೀನಿ ಅಷ್ಟೇನೆ. ಇನ್ನೂ ಒಂದು ವಿಷಯ ಶೇರ್ ಬಿಡು ಬುಜಿ, ಇನ್ನೂ ಒಂದು ಮೇಯ್ನ್ ಥಿಂಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು. ಅದು ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅದು ಸಿಕ್ಕಾಪಟ್ಟೆ ನನಗೆ ಬೇಜಾರಾಗಿದ್ದು ನನ್ನ ಡೆಲಿವರಿ ಟೈಮಲ್ಲಿ ಅಂತ ಅಂದರೆ, ನನ್ನ ಮಗನ್ನ ಹುಟ್ಟಿದ್ದಾಗ ನಾನು ಏನು ಫಸ್ಟ್ ಕಿಸ್ ಮಾಡಿದೆ ಅಲ್ವ ಅಷ್ಟೇ. ಅವನಿಗೆ ನಾನು ಫೀಡು ಮಾಡಿಸ್ಲಿಲ್ಲ, ಫೀಡ್ ಮಾಡ್ಸೋಕ್ಕೂ ಕೊಡಲಿಲ್ಲ ನನಗೆ. 24 ಅವರ್ಸ್ ಅವನ್ನೇ ಬೇರೆ ಹಾಸ್ಪಿಟಲು, ನಾನೇ ಬೇರೆ ಹಾಸ್ಪಿಟಲಲ್ಲಿ ಇದ್ದಿದ್ದು. ಸೊ ಅದು ಏನಕ್ಕೆ ಏನಾಗಿತ್ತು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಇದು ನನ್ನ ಸಿ ಸೆಕ್ಷನ್, ಮತ್ತು ನೀವು ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಸೊ ಈಗ ಪಾಪುಗೆ ಆಯಿಲ್ ಮಸಾಜ್ ಎಲ್ಲ ಮಾಡಬೇಕಂತೆ ಮಮ್ಮಿ. ಅವ್ನಿಗೆ ಸ್ನಾನ ಮಾಡಿಸ್ಬೇಕು, ಸಂಜೆ ಆಗಿದೆ ಅಲ್ವಾ. ಯಾಕಂದರೆ ಪಾಪು ಮಲಗ್ತಾನ ಅಂತ ನೋಡೋದಕ್ಕೆ ನೈಟ್ ಸ್ನಾನ ಮಾಡಿದ್ರೆ. ಸೊ ಫ್ರೆಂಡ್ಸ್, ಹಾಸ್ಪಿಟಲ್ಗೆ ಹೋಗಿ ಬಂದೆ. ಏನಿಲ್ಲ, ಅದು ಬ್ಯಾಂಡೇಜ್ ಎಲ್ಲ ರಿಮೂವ್ ಮಾಡಿದ್ರು. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಗಾಯ ಎಲ್ಲ ಒಣಗಿದೆ, ನೋ ಪ್ರಾಬ್ಲಮ್, ಬೆಲ್ಟ್ ಎಲ್ಲ ಯೂಸ್ ಮಾಡ್ಬೋದು ಇನ್ಮೇಲೆ ಅಂದರು.
ಬೆಲ್ಟ್ ಎಲ್ಲ ಬುಕ್ ಮಾಡಿದ್ದೀನಿ, ಬಂದಮೇಲೆ ತೋರಿಸ್ತೀನಿ ನಿಮಗೆ. ಐ ಥಿಂಕ್ 1 ವೀಕೇ ಬೇಕು. ನಾನು ಕರೆಕ್ಟಾಗಿ 15 ಡೇಸ್ಗೆ ಆಲ್ಮೋಸ್ಟ್ 10 kg ಡಿಕ್ರೀಸ್ ಆಗಿದ್ದೀನಿ. ಬುಜ್ಜಿ ಅದರಲ್ಲಿ 1 ಮಂತ್, ಅದೇ 1 ಮಂತ್ ಚೆಕಪ್ಗೆ ಹೋಗಿದ್ದಾಗ ಕರೆಕ್ಟಾಗಿ 10 kg ಕಮ್ಮಿ ಆಗಿದೆ. ಇವಾಗ 15 ಡೇಸ್ಗೆ 1 kg ಕಮ್ಮಿ ಆಗಿದ್ದೀನಿ. ಮ್ಯಾಮ್ ಕೇಳ್ತಾಯಿದ್ರೆ ಏನಾದರೂ ಡಯಟ್ ಏನಾದರೂ ಮಾಡ್ತಾ ಇದ್ದೀರಾ ಅಂತ. ಇಲ್ಲ ಮ್ಯಾಮ್, ಡಯಟ್ ಏನೂ ಮಾಡ್ತಾಯಿಲ್ಲ, ಎಕ್ಸಸೈಸು ಮಾಡ್ತಿಲ್ಲ, ನಾನು ತಿಂದ್ಬಿಟ್ಟು ಮಲ್ಗೋದು ಅಷ್ಟೇ ಅಂತ ಅಂದೆ. ಆಟೋಮೆಟಿಕ್ ಬಾಣಂತನದಲ್ಲಿ ಕಮ್ಮಿ ಆಗೋಗ್ಬಿಡ್ತೀವಿ. ಆದರೆ ಇಷ್ಟು ಕಮ್ಮಿ ಆಗಿದ್ದೀರಾ, ಪರವಾಗಿಲ್ಲ. ಬಟ್ ಡಯಟು ಆ ಥರ ಎಕ್ಸಸೈಸ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಒಳಗಡೆ ಗಾಯ ಹಾಗೆ ಇರುತ್ತೆ, ಹುಷಾರಾಗಿ ನೋಡಿಕೊಂಡು ವಾಸಿ ಮಾಡ್ಕೊಳ್ಳಿ ಅಂತ ಅಂದರು. ಬಟ್ ಬ್ಯಾಂಡೇಜ್ ಎಲ್ಲ ತೆಗೆದ್ರಲ್ಲ, ಗಾಯದೇನೂ ಇಲ್ಲ, ಸ್ವಲ್ಪನೂ ಗಾಯ ಥರ ಆಗಿರೋದು ಆ ಥರ ಏನೂ ಆಗಿಲ್ಲ. ಚೆನ್ನಾಗಿ ಕಂಪ್ಲೀಟ್ ಡ್ರೈ ಆಗಿದ ಮೇಲೆ ಇನ್ನು ಒಳಗಡೆ ನೋವು ಇದ್ದೇ ಇರುತ್ತೆ, ಅದನ್ನು ಕ್ಯೂರ್ ಮಾಡ್ಕೊಳ್ಳಿ ಹುಷಾರಾಗಿ ಅಂತ ಅಂದರು. ಇನ್ನು ಪಾಪುನ ಕರ್ಕೊಂಡು ಹೋಗಿರ್ಲಿಲ್ವಲ್ಲ, ಪಾಪುನ ಕೇಳ್ತಾಯಿದ್ರು ಪಾಪುನ ಕರ್ಕೊಂಡು ಬಂದಿಲ್ಲ ಅಂತ. ಬಿಕಾಸ್ ಕತ್ಲೆ ಆಗೋಗ್ಬಿಟ್ಟಿತ್ತು. ನಾನೇ ಹೋದಾಗ 7 o'clock, ನೆಕ್ಸ್ಟ್ ಟೈಮ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಏನೇನಾಯಿತು ಅಂತ ಶೇರ್ ಮಾಡ್ಕೋತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ, ಕಾಯ್ತಾಯಿರಿ.